ಆ ಕರೆಕ್ಟ್ ಊಟ ಟೈಮಿಗೆ ನೀನು ಬಂದೆ, ನೀನು ಮೊದಲೇ ಇಂಟ್ರೋಟ್, ಬಾರ ಊಟ ಮಾಡ್ಬಾರ ಇಲ್ಲ ಮಾಡಿ ಬಂದಿನಿ ಅಂದೆ. ಅದಕ್ಕಿಂತ ಮುಂಚೆ ನಾನು ಫೋನ್ ಮಾಡಿದಾಗ ನೀಟಾಗಿ ಕೇಳಿದೆ, ಎಲ್ಲಿಂದ ಬರ್ತಾ ಇದೀಯಾ ಅಂತ. ಕೆಲಸದಿಂದ ಬರ್ತಾ ಇದ್ದೀನಿ ಅಂತ. ಸೊ ಕೆಲಸದಿಂದ ಬರ್ತಾ ಇದ್ದೀನಿ ಅಂದರೆ ಊಟ ಮಾಡಿಯೋ ಇಲ್ಲ ಒಂದು ಥಾಟ್ ಇತ್ತು. ನೀನು ಕರೆಕ್ಟಾಗಿ ಊಟ ಟೈಮಿಗೆ ಬಂದೆ, ನಾವು ಊಟ ಮಾಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಊಟ ಮಾಡೋದ್ರೆ ನೀನು ಕೇಳಿಲ್ಲ. ಲವ್ ಮದುವೆ ಊಟ ತಿಥಿ ಊಟ ಯಾರಿಗಾದ್ರೂ ಸಿಗುತ್ತೆ, ಸಿನಿಮಾದ ಊಟ ಸಿಗ್ಬೇಕಂದ್ರೆ ಅದಕ್ಕೆ ಬರ್ದಿರ್ಬೇಕು. ಅದೃಷ್ಟ ಇದ್ರೇನೆ ಸಿನಿಮಾ ಊಟ ಮಾಡೋದು, ಇಲ್ಲಾಂದ್ರೆ ಸುಮ್ಮನೆ ಯಾರಿಗೂ ಸಿಗಲ್ಲ, ತಿಗಾ ಮುಚ್ಕೊಂಡು ಹೋಗಿ ಊಟ ಮಾಡುವಂತೆ. ಸರಿ ಅಂತ ಊಟ ಮಾಡಿದೆ ಅಷ್ಟೇ. ಅದು ಕೂಡ ನಿಜನೇ. ನಿನ್ನ ಈಗ ಜಸ್ಟ್ ಹಿಂಗೆ ಮೆಜೆಸ್ಟಿಕಲ್ಲಿ ಅದರಲ್ಲಿ ಎಲ್ಲನಾಗಲಿ ಫಂಕ್ಷನ್ ಅಲ್ಲಿ ಮುಂದೆ ನೀನು ಹೋಗ್ಬೇಕಾದ್ರೆ ಎಲ್ಲಾನು ಮದುವೆ ಊಟ ಅಂದ್ರೆ ಹೋಗಿ ಮಾಡ್ಬೋದು. ಅದು ಸಿನಿಮಾ ಊಟ ಅಷ್ಟು ಸುಲಭವಾಗಿ ಸಿಗಲ್ಲ, ಅಷ್ಟು ಸುಲಭವಾಗಿ ಸಿನಿಮಾ ಊಟ ಸಿಗೋಲ್ಲ. ಸಿನಿಮಾ ಊಟ ಸಿಗ್ಬೇಕಂದ್ರೆ ಅದಕ್ಕೆ ಬರ್ದಿರ್ಬೇಕು, ಅದಕ್ಕೆ ಅದೃಷ್ಟನೂ ಇರ್ಬೇಕು. ಅಂದರೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಡಿಷನ್ಸ್ ಹಾಕ್ತಾರೆ, ಅದರಲ್ಲಿ ಒಂದಷ್ಟು ಹೇಳ್ತಾರೆ ನಿಮಗೆ ಎಡಿಟಿಂಗ್ ಗೊತ್ತಿರಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಗೊತ್ತಿರಬೇಕು, ಈ ಎಕ್ಸೆಲ್ ಶೀಟು ಅದು ಇದು ಎಲ್ಲ ಹೇಳ್ತಾರೆ, ಪೋಸ್ಟರ್ ಡಿಸೈನು ಈ ಥರ ಎಲ್ಲ ಹೇಳ್ತಾರೆ. ಅಂದರೆ ನೀವು ಬಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ಗೆ ಇವೆಲ್ಲ ಬೇಕಾ A to Z? ಅಲ್ಲ, ಆ್ಯಕ್ಚುಲಿ ಈಗ ಕೇಳ್ತಾ ಇದ್ದಾರೆ, ಮೊದಲಿಗೆ ಕೇಳ್ತಿದ್ರಿಲ್ಲ ಗೊತ್ತಿಲ್ಲ, ಈಗ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಕೂಡ ಯಾರನ್ನ ಅಸಿಸ್ಟೆಂಟ್ ಬಂತಂದ್ರೆ ಕೂಡ ಅಟ್ಲೀಸ್ಟ್ ಒಂದೆರಡು ಏನೋ ಬರುತ್ತಾ ಅಂತ ಕೇಳ್ತೀನಿ. ಲೈಕ್ ಟೈಪಿಂಗು, ಕನ್ನಡ ಟೈಪಿಂಗು, ಇವಾಗ ನೀವು ಹೇಳಿದ್ದು ನಾಲೆಜಸ್ಸು, ಇದೆಲ್ಲ ಬಂದರೆ ತುಂಬ ಈಸಿ ಆಗುತ್ತೆ. ವಿತ್ತು ಬೇರೆ ಒಂದು ರೀತಿಯಿಂದ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ನೀನು ಪೇಮೆಂಟ್ ಮಾತಾಡೋದಕ್ಕೂ ಒಂಚೂರು ಈಸಿ ಆಗುತ್ತೆ. ಇದೆಲ್ಲ ವರ್ಕ್, ಸಿಸ್ಟಮ್ ವರ್ಕ್ ಆಗಲಿ, ಇವಾಗ ನೀನು ಹೇಳಿದ್ದು ಪೋಸ್ಟರ್ ಡಿಸೈನು, ಎಡಿಟಿಂಗು ಇವೆಲ್ಲ ಬಂತಂದರೆ ವರ್ಕು ಸಿನಿಮಾ ನಿನಗೂ ಕಲಿಯೋಕ್ಕಾಗುತ್ತೆ, ನಿನ್ನ ಕಡೆಯಿಂದನೂ ಸಿನಿಮಾಗೆ ಕೊಡೋಕ್ಕಾಗುತ್ತೆ. ಬಂದರೆ ಇನ್ನೂ ಚೆನ್ನಾಗಿ, ಬರಲಿಲ್ಲ ಅಂದ್ರೂ ಮಾಡ್ಬೋದು. ಕೆಲವು ಜನಕ್ಕೆ ಬರಲ್ಲ, ಸಿಸ್ಟಮ್ ವರ್ಕೇ ಬರಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಅರ್ಧಕ್ಕರ್ಧ ಬರಲ್ಲ, ಸಿಸ್ಟಮ್ ವರ್ಕ್ ಬರಲ್ಲ, ಕನ್ನಡ ಟೈಪಿಂಗ್ ಬರಲ್ಲ. ಬಟ್ ಅದು ಬಿಟ್ಟು ಸೆಟ್ ವರ್ಕು, ಸಿನಿಮಾ ನಾಲೆಜು, ಎಕ್ಸ್ಪೀರಿಯನ್ಸ್ ಇದೆ, ಕಮ್ಯುನಿಕೇಷನ್ನು ಎಕ್ಸ್ಪೀರಿಯನ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದ್ದಾವೆ. ಸೊ ವರ್ಕ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಈಗ ಎಲ್ಲರೂ ಯಾರಾದರೂ ಡೈರೆಕ್ಟರ್ ಕರಿತಾ ಇದ್ದಾರೆ, ಇಟ್ಕೊತಿದ್ದಾರೆ ಅಂತಂದರೆ ಈಗ ಮುಲಾಜಿಲ್ಲ ಕೇಳ್ತಿದ್ದಾರೆ ಪೇಮೆಂಟು ಅಂತೇಳಿ. ಸೊ ಪೇಮೆಂಟ್ ವಿಚಾರಕ್ಕೆ ಬಂತಂದಾಗ ಅವ್ನಿಗೆ ಅಟ್ಲೀಸ್ಟ್ ಆ ನಾಲೆಜ್ ಇತ್ತಂದರೆ ಡೈರೆಕ್ಟ್ರಿಗೆ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ. ಸ್ಟೋರಿ ಬೋರ್ಡ್ ಆಗಲಿ, ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಇದೆ ಮೂವಿನಲ್ಲಿ, ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ರೈಟಿಂಗ್ ಕತೆ ಬರೀಬೇಕಾದ್ರೆ ಪ್ರಕಾಶ್ ರಾಜ್ ಅಂತ ಅನ್ಕೊಂಡಿರ್ತೀವಿ, ಪ್ರಕಾಶ್ ರಾಜ್ ಸಿಗೋದಿಲ್ಲ. ಆ ಥರದ ಕ್ಯಾರೆಕ್ಟರ್ಗಳು ಈಗಿನ ಮಧ್ಯಾಹ್ನ ಕಾಲದ ಹೊಸ ಪ್ರತಿಭೆಗಳು ಯಾವ್ಯಾವ ಇದಾವೆ ಅಂತೇಳಿ ಫೋಟೋ ಹಾಕೋಕ್ಕಾದ್ರು ಅದೆಲ್ಲ ಡೈರೆಕ್ಟರ್ ಹಾಕಂತ ಕುಂದ್ರಕ್ಕಾಗಲ್ಲ. ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರೆ ಅವ್ನು ಆಸ್ ಎ ಸಿನಿಮಾ ಆಲ್ರೆಡಿ ನೋಡ್ತಾ ಇದ್ದಾನೆ, ವಾಚಬಲ್ ನೋಡ್ತಾ ಇದ್ದಾನೆ, ಹೊಸ ಸಿನಿಮಾ ನೋಡ್ತಿದ್ದಾನೆ, ಹಳೆ ಸಿನಿಮಾ ನೋಡಿದ್ದಾನೆ. ಈಗ ಆಕ್ಟರ್ಸ್ನಲ್ಲಿ ಲೀಡಿಂಗ್ ಯಾರಿದ್ದಾರೆ, ಪ್ರಕಾಶ್ ರಾಜ್ ಪಕ್ಕಕ್ಕೆ ಒಂದು 5-6 ಫೋಟೋ, ಇವ್ರು ಆಕ್ಟರ್ಸು, ಇವ್ರ ರೆಮಿನೇಷನ್, ಈ ಥರದ್ದು ಹಾಕೊಂಡು ವರ್ಕ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ಅಂತೇಳಿ ವರ್ಕ್ ಎಲ್ಲ ಕೇಳ್ತಾರೆ. ಆ ಥರ ವರ್ಕ್ ಇದ್ದಾಗ ಡೈರೆಕ್ಟ್ರಿಗೂ ನಿಮಗೂ ಇನ್ನೊಂದು ಸ್ವಲ್ಪ ಚೆನ್ನಾಗುತ್ತೆ, ಸಿನಿಮಾ ಕಲಿಯೋದಕ್ಕೆ ಇನ್ನೂ ಈಜಿ ಆಗುತ್ತೆ. ಸೊ ಎಲ್ಲ ಫಾರ್ ಎಕ್ಸಾಂಪಲ್ ಇದು ಕನ್ನಡ ಟೈಪಿಂಗು, ಅದಕ್ಕಂತಾನೆ ಒಬ್ಬ ಹುಡುಗನ್ ಕರ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಟೈಪ್ ಮಾಡಿಸಿ ಅವ್ನಿಗೆ ಎಷ್ಟೋ ಒಂದು ಕೊಟ್ಟು ಅವ್ನಿಗೆ ವಾಪಸ್ ಕಳ್ಸೋಕ್ಕಿಂತ ಅದೇ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಟೈಪಿಂಗ್ ಬಂತಂದ್ರೆ ಮೂವಿ ಪೂರ್ತಿ ಇರ್ತಾನೆ, ಅರ್ಥ ಆಗುತ್ತೆ, ವಿತ್ ಟೈಪಿಂಗು ಇರ್ತಾನೆ. ಈಗ ನೀವು ಅಂದ್ರಲ್ಲ ಇನ್ನು ಏನೇನು ಗೊತ್ತಿದ್ರೆ ಚೆನ್ನಾಗ ಅಷ್ಟೇ ಎಡಿ ಆಗಕ್ಕೆ ಅಂತಂದ್ರೆ, ಇವೆಲ್ಲ ಇತ್ತಂದ್ರೆ ಇನ್ನು ಈಸಿ, ಅವ್ನಿಗೆ ವರ್ಕ್ ಈಸಿ ಆಗುತ್ತೆ, ಜೊತೆಗೆ ಇರ್ತಾನೆ, ಎಲ್ಲ ಕಥೆಯಲ್ಲಿ ಫ್ಲೋ ಆಗುತ್ತೆ. ಸೊ ವರ್ಕ್ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಈ ಪೇಮೆಂಟ್ ವಿಷಯಕ್ಕೆ ಬಂದರೆ, ಈ ಕಾರ್ಪೊರೇಟ್ ಸ್ಟೈಲು ಬಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹೆಲ್ಪ್ ಆಗೋದು? ಅಂದರೆ ಪೇಮೆಂಟು ಕೆಲವು ಕಡೆ ಕೊಡಲ್ಲ, ಈ ಕಾರ್ಪೊರೇಟ್ ಸ್ಟೈಲ್ ಬಂದರೆ ನಮ್ಗೆ ಎಷ್ಟು ಹೆಲ್ಪ್ ಆಗೋದು? ಲೈಕ್ ಇವಾಗ IT ಜಾಬ್ ಥರ ಮಂತ್ಲಿ ಇವಾಗ ಅಂಕುಶ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಎಸ್ಪೆಷಲಿ ಪೇಮೆಂಟ್ ವಿಚಾರ ಬಂದಾಗ ಒಂದೊಂದು ಕಂಪ್ನಿ ಒಂದೊಂದು ಥರ ನೋಡ್ಕೊಳ್ಳುತ್ತೆ. ಈಗ ನಾನೊಂದು ಕತೆ ಮಾಡ್ಕೊಂಡಿದ್ದೀನಿ. ರೀಸೆಂಟಾಗಿ ನೀವು ಸೂಫ್ರಮ್ಸು ನೋಡಿರ್ತೀರಿ ಫಿಲ್ಮ್, ಓಕೆನಾ? ನೀವು ನೋಡಿದ್ರಲ್ಲ ಸೂಫ್ರಮ್ಸು? ಅಂದಾಜು ಎಷ್ಟು ದಿನ ಶೂಟಿಂಗ್ ಮಾಡಿರ್ಬೋದು ನಿಮ್ಮ ಪ್ರಕಾರ? 30 ಡೇಸ್. 30 ಡೇಸ್ ಅಂದರೆ ಕಂಟಿನ್ಯೂ ಮಾಡಿರಲ್ಲಲ್ವಾ? ಈ ತಿಂಗಳಿಗೆ ಒಂದು 10 ದಿನ, ಇನ್ನೊಂದು ತಿಂಗಳಿಗೆ 10 ದಿನ, ಇನ್ನೊಂದು ತಿಂಗಳ 10 ದಿನ, 3 ತಿಂಗಳ ಸಿನಿಮಾ ಮುಗೀತು, ಹೌದಾ? ಈಗ ತಿಂಗಳ ಇಷ್ಟು ಕೊಡ್ತೀನಿ ಅನ್ನೋದಕ್ಕೂ 3 ತಿಂಗಳಿಗೂ ಇಷ್ಟು ಕೊಡ್ತೀನಿ ಅನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ತಿಂಗಳ ಒಂದು 10,000 ಕೊಡ್ತೀನಿ ಅಂದರೆ 3 ತಿಂಗಳಿಗೆ 30,000 ಆಯಿತು ಬೇಡಿಗೆ. ಈಗ ಫಾರ್ ಎಕ್ಸಾಂಪಲ್ ಅಂತ ಸಿನಿಮಾಗೆ ಆರಿಸ್ಕೊಂಡಾಗ 3 ತಿಂಗಳು ಸಿನಿಮಾ ಮುಗಿತೆ. 3 ತಿಂಗಳಾದ್ಮೇಲೆ ನೀನು ಬೇಕಂದ್ರೆ ಇರ್ಬೋದು, ಬೇಡ ಅಂದ್ರೆ ಹೋಗ್ಬೋದು, ಅವ್ರಿಗೆ ಅವಶ್ಯಕತೆ ಇದ್ರೆ ಇಟ್ಕೊತಾರೆ, ಇಲ್ಲಾಂದ್ರೆ ಕಳಿಸ್ತಾರೆ, ಹೌದಾ? 3 ತಿಂಗಳು ಬೇಕು. ಪ್ರೀ ಪ್ರೊಡಕ್ಷನ್ಗೆ 1 ತಿಂಗಳು, ಸೊ 4 ತಿಂಗಳು ಅನ್ಕೊಳ್ಳಿ. ಸಿನಿಮಾ ಮುಗಿದ್ಮೇಲೆ 1 ತಿಂಗಳು, ಸೊ ಫಾರ್ ಎಕ್ಸಾಂಪಲ್ 5 ತಿಂಗಳು ಅನ್ಕೊಳ್ಳಿ, ಓಕೆನಾ? ತಿಂಗಳ 10,000 ಹಾಕಿದ್ರೆ ಕೂಡ 5 ತಿಂಗಳಿಗೆ 50,000 ಆಯಿತು. ನೀವು ಕುಂತು ಪೇಮೆಂಟ್ ವಿಚಾರ ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ಮಾತಾಡಿದಾಗ ಅವರಿಗೂ ಗೊತ್ತಿರುತ್ತೆ ಸಿನಿಮಾ ತೆಗಿಯೋಕ್ಕಿಂತ ಮುಂಚೆ ಇದು 5 ತಿಂಗಳದಾಗ ಮುಗಿಸ್ತೀವಿ ಅಂತೇಳಿ. ಸೊ ಆಮೇಲೆ ತಾನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋದು. ಸೊ ಅವಾಗ ಮಾತಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ನೀನು ಇವಾಗ ಜಾಯ್ನ್ ಆಗ್ಬೇಕಾರೆ ನನಗೆ 1 ಲಕ್ಷ ಕೊಟ್ಟರೆ ಮಾಡ್ತೀನಿ ಸರ್ 5 ತಿಂಗಳಿಗೆ, ಇಲ್ಲ 1 ತಿಂಗಳು ಎಕ್ಸ್ಟ್ರಾ ಆದ್ರೂ ಬೇಕಾದ್ರೆ ಮಾಡ್ತೀನಿ, ನನಗೆ ಟೋಟಲ್ ಸಿನಿಮಾ 1 ಲಕ್ಷ ಬೇಕು, ಇದು ನಿಮ್ಮ ಡಿಮ್ಯಾಂಡ್. ನಮಗೆ ಅಂಕುಶ್ ಬೇಕೇ ಬೇಕು ಅಂತಂದರೆ
ಓಕೆ ಏನೋ ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಂಡು ಸರ್ 80,000 ಕೊಡ್ತೀವಿ ಮಾಡ್ಕೊಡಿ ಅಂತ ಹಂಗಿರುತ್ತೆ. ಇಲ್ಲ ನಾ ತಿಂಗಳ ಮಾತಾಡೋಣ, 6 ತಿಂಗಳಲ್ಲ 1 ವರ್ಷ ಆದ್ರೂ ಮಾಡ್ತೀನಿ, ತಿಂಗಳ ನಾನು ಇಷ್ಟು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲೇ ಇದ್ರಿ, ಬೆಂಗಳೂರಲ್ಲಿ ಸರ್ವೈವಲ್ ಹಾಕಿ ಒಂದು 20,000 ಬೇಕೇ ಬೇಕು, 20,000 ಕೊಡ್ತೀನಿ ಅಂತ ಮಾತಾಡ್ಕೊಂಡ್ರಿ. ಸರಿ ಓಕೆ ಅಂತ 3 ತಿಂಗಳ ಸಿನಿಮಾ ಮುಗಿದೆ, 60,000 ಮುಗೀತು. ಅಂಕುಶ್ ಅವರೇ ಸಾಕು ನನಗೆ ನಿಮ್ಮ ಕೆಲಸ ಮುಗೀತು, ನಾವಿನ್ನ ಪೋಸ್ಟ್ ಪ್ರೊಡಕ್ಷನ್ ನಾವು ಮಾಡ್ಕೊತೀವಿ. ಓಕೆ ಸರ್, ನಿಮಗೂ ಒಂದು ಸಿನಿಮಾ ಮುಗೀತು, ನೀವು ಬೇರೆ ಸಿನಿಮಾ ಮಾಡ್ಕೋಬೋದು. ತಿಂಗಳ 20,000 ಬಂತು, 3 ತಿಂಗಳಿಗೆ 60,000 ಬಂತು. ಸೊ ನೀವು ಯಾವ ಥರ ಮಾತಾಡ್ಕೊಂತೀರೋ ಆ ಥರ. ಇವಾಗ ಕಾರ್ಪೊರೇಟ್ ಆದ 1 ವರ್ಷ 2 ವರ್ಷ ಸಿನಿಮಾ ಕಂಟಿನ್ಯೂ 1 ವರ್ಷ 2 ವರ್ಷ ಇದ್ದಾಗ ಅದು ಬಂಚಾಗಿ ಮಾಡಕ್ಕೆ ಬರಲ್ಲ. ಸೊ ಮಂತ್ಲಿ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾರೆ, ಅದು ನಿನಗೆ ಕಂಪ್ನಿಗೆ ಓಕೆ ಆಯ್ತಾ. ಓಕೆ ಅದೇ IT ಜಾಬ್ನಲ್ಲಿ ಒಂದು ಈ ಕಂಪ್ನಿಯಲ್ಲಿ ನನಗೆ ತಿಂಗಳ 1,00,000 ಕೊಡ್ತಿದ್ರು, ನೀವು 1.5 ಲಕ್ಷ ಕೊಟ್ಟರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. 90,000 ಕೊಟ್ಟರೆ ಮಾಡ್ತಾರಾ? ಇಲ್ಲ. ಸೊ ಅದೇ ಥರ ನೀವು ಈ ಮಾತಾಡ್ಬೇಕಾದ್ರೆ ನೀವು ಯಾವ ಥರ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಪೇಮೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ, ಡೈರೆಕ್ಟರ್ಗೋಸ್ಕರ ಮಾಡ್ತಾ ಇದ್ದೀರಾ, ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀರಾ, ಕತೆ ಇಷ್ಟ ಆಗಿ ಮಾಡ್ತಾ ಇದ್ದೀರಾ, ಇವೆಲ್ಲ ಫ್ಯಾಕ್ಟರ್ಸ್ ಜಾಯ್ನ್ ಆಗಿರುತ್ತೆ. ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೇನೆ ಆಗುತ್ತೆ. ಯಾರು ಬಲವಂತಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನೀನು ಮಾಡ್ಬೇಕು, ಇಲ್ಲಾಂದ್ರೆ ನೀನು ಬೇರೆ ಯಾವ ಸಿನಿಮಾದಲ್ಲಿ ಕೆಲಸ ಮಾಡಕ್ಕೆ ಕೊಡಲ್ಲ ಥರ ಯಾರು ಹೇಳಲ್ಲ. ಸೊ ನಿಂದೊಂದು ಇಂಟ್ರೆಸ್ಟ್ ಮೇಲೆ ಅದರ ನಡೆಯುತ್ತೆ. ಅವಾಗ ಕೇಳ್ತಾ ಇರ್ತೀವಿ, ಹೈ ಬಜೆಟ್ ದೊಡ್ಡ ದೊಡ್ಡ ಸ್ಟಾರ್ ಡೈರೆಕ್ಟರ್ ಸಿನಿಮಾಗೆ ಈ ರೆಕಮೆಂಡೇಶನ್ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಕಡೆಯಿಂದ ಬರ್ತಾ ಇರ್ತೀವಿ ಅಂತ, ನಿಜಾನ ಅದು? ಈಗ ಆ ಥರ ಇರುತ್ತೆ. ರೆಕಮೆಂಡೇಶನ್ ಅಂತಂದರೆ ಇವಾಗ ದೊಡ್ಡ ಬಜೆಟ್ ಮೂವಿ, 100 ಕೋಟಿ ಬಜೆಟ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಯಾರನ್ನ ಬೇಕಾದ್ರೆ ಅವ್ನು ಕರ್ಕೊಂಡು ಸಿನಿಮಾ ಹದಗೆಡ್ಸೋದಕ್ಕಿಂತ ಚೆನ್ನಾಗಿ ಗೊತ್ತಿರೋರು, ಆಲ್ರೆಡಿ ಒಂದು 4-5 ವರ್ಷ ಸಿನಿಮಾ ಮಾಡಿರೋರು, ಒಂದು 5-6 ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿರೋರು ಎಂಕ್ವೈರಿ ಮಾಡಿಬಿಟ್ಟು ಕಮಿಟ್ಮೆಂಟ್ ಚೆನ್ನಾಗಿದೆನಾ, ಒಂದ್ಸರಿ ಎಂಟ್ರಿ ಆದಮೇಲೆ ಫುಲ್ ಆಗೋ ತಗೊಂಡಿರ್ತಾರ ಕೇಳಿಬಿಟ್ಟು ಮಾಡ್ತೀವಿ. ನೀವು ಹೇಳಿದಲ್ಲ ಪೊಲಿಟಿಷಿಯನ್ನು ದೊಡ್ಡವರು ರೆಕಮೆಂಡೇಶನು ಅವ್ರ ಕಡೆಯಿಂದ ಬಂದಾರ ಅಂತಂದರೆ ಸೊ ಓಕೆ, ಕರ್ಕೊಂಡ ಮೇಲೆ ಕೂಡ ಎಂಕ್ವೈರಿ ಮಾಡೇ ಮಾಡ್ತೀವಿ. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಮಿನಿಸ್ಟರ್ ಹೇಳಿದ್ರು ಅಂತ ಯಾರು ಕರ್ಕೊಳಂಗಿಲ್ಲ. ಎಸ್ಪೆಷಲಿ ಡಿಪಾರ್ಟ್ಮೆಂಟ್. ಈಗ ನಾನು ಕಾಂತಾರಕ್ಕೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆ ಟೀಮಲ್ಲಿ ನನಗೆ ಯಾರಿಗೂ ಗೊತ್ತಿಲ್ಲ, ನಾನು ಯಾರೂ ನೋಡಿಲ್ಲ. ನಾನು ರಿಷಬ್ ಸರ್ನ ಫಸ್ಟ್ ನೋಡಿದ್ದೆ ಕಾಂತಾರ ಆಡಿಷನಲ್ಲಿ, ಅಲ್ಲಿ ತನಕ ನಾನು ಅವ್ರು ನೋಡೇ ಇಲ್ಲ, ಎಲ್ಲಿ ನೋಡಿಲ್ಲ, ಚಾನ್ಸ್ ಸಿಗಲಿಲ್ಲ ನೋಡೋಕ್ಕೆ. ನಾನು ಅಲ್ಲಿಗೆ ತೆಲುಗು ಒಂದು ಸಿನಿಮಾ ಮಾಡಿದ್ದೆ, ಕನ್ನಡ ಒಂದು ಸಿನಿಮಾ, ತಮಿಳು ಒಂದು ಸಿನಿಮಾ ಮಾಡಿದ್ದೆ, ಕನ್ನಡದಲ್ಲಿ 4 ಸಿನಿಮಾ ಮಾಡಿದ್ದೆ. ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜ್ ಬರ್ತಾಯಿತ್ತು, ರೈಟಿಂಗು ಬರ್ತಾಯಿತ್ತು. ಸೊ ಒಂದು 6 ಸಿನಿಮಾ 7 ಸಿನಿಮಾ ಎಕ್ಸ್ಪೀರಿಯನ್ಸ್ ಆಯಿತು. ಶಾರ್ಟ್ ಫಿಲ್ಮ್ಸ್ ಒಂದು 4 ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಎಲ್ಲ ಎಂಕ್ವೈರಿ ಮಾಡಿದ್ರು, ನೋಡಿದ್ರು, ಓಕೆ ಅಂತೇಳಿ ಕರ್ಕೊಂಡ್ರು. ನಂದು ಯಾವ ಊರು, ಯಾವುದು, ಯಾವ ಕುಲ, ಯಾವ ಗೋತ್ರ, ಹೆಂಗೆ, ಏನಿಲ್ಲ, ನಿನ್ನ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಯ್ತಾ, ಇಲ್ಲ ಅಷ್ಟೇ. ಅಂದರೆ ಮನೆ ನೀವು ಕರೆದ್ರೆ ಅಂತ ನಾವು ಕಂಠೀರವ ಸ್ಟುಡಿಯೋಗೆ ಕಾಂತಾರ ಲಾಸ್ಟ್ ಪ್ಯಾಚಪ್ಗೆ ಬಂದಿದ್ದೆ. ಅಂದರೆ ಪ್ಯಾಚಪ್ಪಲ್ಲಿ ನಿಯರ್ಲಿ ಒಂದು ದೊಡ್ಡ ಸೆಟ್ಟೇ ಇತ್ತು. ಅಂದರೆ ಇಡೀ ಸಿನಿಮಾ ಎಷ್ಟು ದೊಡ್ಡದು ಹ್ಯೂಜ್ ಆಗಿರ್ಬೋದು ಅದು. ಇಮೇಜಿನೇ ಮಾಡ್ಕೊಳಕ್ಕೆ ಬರಲ್ಲ. ಇನ್ನೊಂದು ಸಿನಿಮಾ ಹೋಲಿಕೆ ಮಾಡೋದು ಕೂಡ ತಪ್ಪು, ನೀವು ಇಮೇಜಿನೇ ಮಾಡ್ಕೊಳ್ಳಲ್ಲ. October 2 ನಿಮ್ಗೆ ಗೊತ್ತಾಗುತ್ತೆ ಏನಂತ. ಮೂವಿ ಒಂಥರ ಡಿಫ್ರೆಂಟ್ ವರ್ಲ್ಡ್, ನಿಮಗೆ ಬೇರೆನೇ ಒಂದು ಲೋಕ ತೋರಿಸುತ್ತೆ ಕಾಂತಾರ ಮೂವಿ. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ವೀಕ್ಲಿ ಒಂದು 5ರಿಂದ 6 ಸಿನಿಮಾ ರಿಲೀಸ್ ಆಗ್ತಾನೆ ಇದ್ದಾವೆ. ಅದರಲ್ಲಿ ಸಕ್ಸಸ್ ಆಗೋದು 1-2 ಸಿನಿಮಾಗಳು. ಈಗ ಸಕ್ಸಸ್ ರೇಷಿಯೋ 0.2 ಇದೆ, ತುಂಬ ಕಮ್ಮಿ ಇದೆ. ಅದನ್ನು ನೀವು ಯಾವ ಥರ ಪ್ಲಾನ್ ಮಾಡ್ಕೊತಾ ಇದ್ದೀರಾ ನೆಕ್ಸ್ಟ್ ನಿಮ್ಮ ಸಿನಿಮಾಗೆ? ಈಗ ಒಬ್ಬ ಡೈರೆಕ್ಟರ್ ಒಂದು ಸಿನಿಮಾ ತೆಗಿಯಕತ್ತಾನ ಅಂತೇಳಿ ಪ್ರೊಡ್ಯೂಸರ್ ಹುಡುಕಿ ಹೀರೋನ್ ರೆಡಿ ಮಾಡಿ ಕತೆ ರೆಡಿ ಮಾಡಿದಾಗ ಪ್ರತಿಯೊಬ್ಬ ಡೈರೆಕ್ಟರ್ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲರೂ ಆಗಲಿ ಸಿನಿಮಾ ಬ್ಲಾಕ್ ಬಸ್ಟರೇ ತೆಗಿಬೇಕು, 100 ಡೇಸ್ ತೆಗಿಬೇಕಂತಲೇ ಕತೆ ಮಾಡ್ಕೊಂಡಿರ್ತಾರೆ. ಪ್ರೊಡ್ಯೂಸರ್ ಕೂಡ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತಲೇ ಮಾಡ್ತಾರೆ. ಸೊ ಅದು ಜನ ಸ್ವೀಕರಿಸ್ಕೊಳ್ಳೋದು ಬಿಡೋದು ಅದು ರಿಲೀಸ್ ಆದಮೇಲೆ ಅವ್ರಿಗೆ ಬಿಟ್ಟಿರೋದು. ಅದು ಕೆಲವೊಂದು ಸಿನಿಮಾಗಳು 2 ವರ್ಷದ ಕೆಳಗೆ ತೆಗೆದಿರೋ ಇವಾಗ ರಿಲೀಸ್ ಆಗ್ತಿದ್ದಾವೆ. ಟೈಮ್ ಮ್ಯಾಟ್ರ್ ಆಗುತ್ತೆ, ಜನ ಅಪ್ಡೇಟ್ ಆಗಿರ್ತಾರೆ, ಮೇಕಿಂಗ್ ಮೇಲೆ ಪ್ರತಿಯೊಂದೂ ಇದಾಗುತ್ತೆ. ಆ ಥರದ ಕತೆಗಳು ಬಂದ್ಬಿಟ್ಟಿರ್ತವೆ, ಎಲ್ಲದೂ ಆಗಿರುತ್ತೆ. 2025 ಫಾರ್ ಎಕ್ಸಾಂಪಲ್, ಈ 2025 ನಾನು ಇವಾಗ ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ ಸಿನಿಮಾದ. ನಾನು ಪ್ರೊಡ್ಯೂಸರ್ ಹುಡುಕಿ ಒಂದು ಹೀರೋ ಕತೆ ಹೇಳಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ 2026 ರಿಲೀಸ್ ಆಗ್ಬೇಕದು. ಸಣ್ಣದು ದೊಡ್ಡದು ಸೆಕೆಂಡ್ ಮ್ಯಾಟ್ರಿ. ಆ ಕತೆ 2026 ರಿಲೀಸ್ ಆಗ್ಬಿಡ್ಬೇಕು. ಹೋದ ವರ್ಷ ರೆಡಿ ಮಾಡಿವಿ ಅಂದರೆ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬಿಡ್ಬೇಕು. ಕಾರಣಾಂತರಗಳಿಂದ ಶೂಟಿಂಗ್ ಲೇಟು, ಡೇಟ್ಸು, ಏನೋ ದುಡ್ಡಿನ ಪ್ರಾಬ್ಲಮ್ಮು, ಪ್ರೊಡ್ಯೂಸರ್ ಪ್ರಾಬ್ಲಮ್ಮು, ಅವು ಅನ್ಕೊಂತ ಲೇಟಾಗಿ ಅದು 2028-29 ಈ ಥರ ಮುಂದಕ್ಕೆ ಹೋದಂಗೆಲ್ಲ ಕತೆ ಹಳೇದಾಗ್ತದೆ, ಜನ ಅಪ್ಡೇಟ್ ಆಗಿರ್ತಾರೆ. ಈಗ ನೀವು ಹೇಳಿದ್ರಲ್ಲ ಸಕ್ಸಸ್ ರೇಟ್ ಅಂತೇಳಿ, ಯಾವ ಸಿನಿಮಾ ಕರೆಕ್ಟಾಗಿ ಹೋದ ವರ್ಷ ಸ್ಟಾರ್ಟ್ ಮಾಡಿ ಈ ವರ್ಷ ರಿಲೀಸ್ ಆಗಿತ್ತು ನಿನಗೆ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಯಾವಾಗ ಶೂಟಿಂಗ್ ಮಾಡಿದಾರೆ ಅಂತ ಕೇಳ್ಬಿಡುತ್ತೆ. ಸಿನಿಮಾ ಫ್ಲಾಪ್ ಇಟ್ಟು ಸೆಕೆಂಡ್ರಿ. ಇವಾಗ ಹಂಗಂತ ಹೇಳಕ್ ಹೋದ್ರೆ 3-4 ವರ್ಷದ ಕೇಳೋದು ಸೂಫ್ರಮ್ಸು. ನಾವು ಕೇಳ್ದಂಗೆ 6 ವರ್ಷ ವೇಟ್ ಮಾಡಿದ್ರಂತೆ ಡೈರೆಕ್ಟ್ರು, ಅವರೇ ಹೇಳಿದ್ರಲ್ಲ ಇಂಟರ್ವ್ಯೂನಲ್ಲಿ. ಸೂಫ್ರಮ್ಸು ತುಂಬ ವೇಟ್ ಮಾಡಿದ್ರು, ಆಮೇಲೆ ಎಲ್ಲ ವರ್ಕ್ ಆಗಿ ರಿಲೀಸ್ ಆಯಿತು ಫಾರ್ ಎಕ್ಸಾಂಪಲ್. ಆಮೇಲೆ ಸಕ್ಸಸ್ ಆಯಿತು. ಹಂಗೆ ಎಲ್ಲದಕ್ಕೂ ವರ್ಕ್ ಆಗಲ್ಲ, ಕೆಲವೊಂದಕ್ಕೆ ವರ್ಕ್ ಆಗುತ್ತೆ, ಕೆಲವೊಂದಕ್ಕೆ ವರ್ಕ್ ಆಗಲ್ಲ. ಅದ್ರ ಮೇಲೆ ಡಿಪೆಂಡ್ ಅಂತ ನಾನು ಅದ್ರ ಮೇಲೆ ನಂಬ್ತೀನಿ.
ಈ ಅಷ್ಟೇ ಅದೇ ಜನ ಅಪ್ಡೇಟ್ ಆಗಿರ್ತಾರೆ. ಅವು ನಿಮಗೆ ಫೈನಲಿ ಕತೆನ ನೀನು ಆಡಿಯನ್ಸಿಗೆ ಅವ್ನು ಕುತ್ಕೊಂಡು ನೋಡ್ತಾ ಇದ್ದಾನಂದರೆ ಒಂದು ನಗಬೇಕು, ಇಲ್ಲ ಅಂದರೆ ಅವ್ನು ಎಕ್ಸ್ಪೆಕ್ಟ್ ಮಾಡಿರೋದು ಅವ್ನು ನೋಡ್ಬೇಕು. ಅವ್ನು ಇಲ್ಲಿ ತಕ್ಕನ ಟಿ ವಿಯಲ್ಲಿ ಮೊಬೈಲಲ್ಲಿ ಬೇರೆಯವ್ರ ಬಾಯಿಂದ ಅವ್ನು ಚಿಕ್ಕ ವಯಸ್ಸಿನಿಂದ ಈಗ ತಕ್ಕನ ಹೊರಗಾಗಲಿ ಅವ್ರ ಮನೆಗಾಗಲಿ ಎಲ್ಲಿ ಕೇಳಲಾರ್ದನ್ನ ಅವ್ನು ಪರದೆಯಲ್ಲಿ ನೋಡ್ತಾ ಇದ್ದಾನ. ಆ ಪರದೆ ಸ್ಟಾರ್ಟಿಂಗ್ಲಿಂದನೂ ಅವ್ನು ಕುಂದಿರ್ಸಿತಾ, ಹುಕ್ ಮಾಡಿ ಕುಂದಿರ್ಸಿತಾ, ಕಥೆಯಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿತಾ, ಅವ್ನಿಗೆ ಗೊತ್ತಿಲ್ಲದ್ದೇನೋ ನಾವು ಹೇಳಕ್ಕೆ ಹೊರಟಿದ್ವ, ನೀನು ಆಲ್ಮೋಸ್ಟ್ ಗೆದ್ದಾಗೆ. ಅದು ಗೆಸ್ ಮಾಡಿದ್ನಂದ್ರೆ ಹೋಯ್ತು. ಜುಗಲ್ಬಂದಿಗೆ ಮುಂಚೆ ನೀವು ಸಿಂಗಲ್ ಆಗಿದ್ರಿ ನಮ್ಮ ಥರ. ಜುಗಲ್ಬಂದಿ ಆದಮೇಲೆ ಡಬಲ್ ಮದುವೆ ಆದ್ರಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇದ್ರು ನಿಮ್ಮ ಮಿಸಸ್? ಎಸ್ಪೆಷಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಆಗಲಿ, ನಮ್ಮ ಮದುವೆ ಆಗೋರಾಗಲಿ, ಆ ತಂದೆ ತಾಯಿಗಳು ಒಟ್ಟು ಫ್ಯಾಮಿಲಿ ಅಂದರೆ ಎಲ್ಲರೂ ಬಂದರು. ನಾವು ಮದುವೆ ಆಗೋರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ಬರು ಬಂದರು. ಒಂದು ಕೆಲಸ ಮಾಡ್ತಾಯಿದ್ದೀವಿ, ಒಂದು ಸಿನಿಮಾ, ಅದೇ ಎಸ್ಪೆಷಲಿ ಸಿನಿಮಾ ರಂಗಕ್ಕೆ ಬರ್ತಾಯಿದ್ದೀವಿ ಅಂದರೆ ಪೂರ್ತಿ ಅವ್ರ ಸಹಕಾರ ಬೇಕೇ ಬೇಕು. ಒಂದು ಪಾಯಿಂಟ್ ನಂಬರ್ 1 ಅವರೆಲ್ಲರದ್ದು ಸಪೋರ್ಟ್ ಬೇಕು. 2 ನಮಗೆ ಅವ್ರು ಯಾರೂ ಬೇಕಾಗಿಲ್ಲ, ನಮಗೆ ಸಂಬಂಧ ಇಲ್ಲ, ನಮ್ಮ ಜೀವನ ನಾವು ನೋಡ್ಕೊತೀವಿ ಅಂತ ಇದು ಬಿಡ್ಬೇಕು. ಇವೆಲ್ಲರಲ್ಲಿ ಯಾವುದೋ ಒಂದು ಡಿಸೈಡ್ ಆಗ್ಬೇಕು. ಆ ಕಡೆಗೂ ಇಲ್ದಂಗೆ ಈ ಕಡೆಗೂ ಇಲ್ದಂಗೆ ಸೆಂಟ್ರಲ್ ಇತ್ತಂದರೆ ವರ್ಕ್ ಆಗಲ್ಲ. ನಾನು ತುಂಬ ಜನ ನೋಡಿದ್ದೀನಿ. ಆಯಿತು 1-2 ವರ್ಷ ಬರ್ತಾರೆ, ಇರ್ತಾರೆ, ಟ್ರೈ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಬರೋದೇ ಡೈರೆಕ್ಟರ್ ಆಗ್ಬೇಕು ಅಂತಲೇ ಬರ್ತಾರೆ. ಸರಿ ಒಂದಲ್ಲಿ ಯಾರೋ ಒಬ್ಬರು ಬುದ್ಧಿವಾದ ಹೇಳ್ತಾರೆ, ಒಂದು ಸಿನಿಮಾ ಕೆಲಸ ಮಾಡ್ಬೇಕು, 2 ಸಿನಿಮಾ ಕೆಲಸ ಮಾಡ್ತಾರೆ. ಅಲ್ಲಿಗೆ ಇನ್ನು ಫ್ಯಾಮಿಲಿ ಗೀಮ್ಲಿ ಅನ್ಕೊಂಡು ಮದುವೆ ಅನ್ಕೊಂಡು ಮನೆಯಲ್ಲಿ ಒತ್ತಾಯ ಮೇರೆಗೆ ಇಲ್ಲೇನು ವರ್ಕ್ ಆಗಲ್ಲ, ನಮ್ಮ ಫ್ಯಾಮಿಲಿನಾಗ ಯಾರೂ ಇಲ್ಲ, ಡೈರೆಕ್ಟರ್ ಯಾರಿಲ್ಲ, ಆ್ಯಕ್ಟರ್ ಯಾರಿಲ್ಲ, ಎದಕ್ಕೆ ಹೋಗ್ತೀವಿ ಅಂತೇಳಿ ಅವ್ರದ್ದು ಅರ್ಧ ಟಾಚರು. ಇಲ್ಲಿ ನಮ್ಮದು ಟೈಮ್ ವೇಸ್ಟು, ಇಲ್ಲಿ ಸಿಗ್ತಾ ಇರಲ್ಲ, ಚಾನ್ಸ್ಗಳು ಸಿಗ್ತಾ ಇರಲ್ಲ, ವರ್ಕ್ ಆಗ್ತಿರಲ್ಲ. ಎಷ್ಟೋ ಜನ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ ಕೆಲಸ ಸಿನಿಮಾಗಳು ಅವು ಸಿನಿಮಾನೇ ರಿಲೀಸ್ ಆಗಿಲ್ಲ. ಬೈ ಗಾಡ್ ಗ್ರೇಸ್ ನಾನು ಲಕ್ ಅನ್ಕೋಬೇಕು, ನಾನು ಕೆಲಸ ಮಾಡಿರೋ ಎಲ್ಲ ಸಿನಿಮಾನೂ ರಿಲೀಸ್ ಆಗಿದೆ. ಎಸ್ಪೆಷಲಿ ಕಾಲಂತಕ ಒಂದು ಅಂಬರೀಷ್ ಅವ್ರು ಮಾಡಿರೋ ಕಾಲಂತಕ ಒಂದು ಫಸ್ಟ್ ಕಾಪಿ ರೆಡಿ ಇದೆ, ಅದೊಂದು ರಿಲೀಸಿಗೆ ರೆಡಿ ಇದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಸಿನಿಮಾ ರಿಲೀಸ್ ಆಗಿದೆ. ಈಗ ರೀಸೆಂಟಾಗಿ ಮಾಡಿರೋ ಕಾಂತಾರ ಕೂಡ ಅಕ್ಟೋಬರ್ 2 ರಿಲೀಸ್ ಆಗ್ತಾಯಿದೆ. ನನಗೆ ಈಗ ಇಂಡಸ್ಟ್ರಿಯಲ್ಲಿ ಕೇಳಿರೋ ಪ್ರಕಾರ ತುಂಬ ಜನ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸಿನಿಮಾನೇ ರಿಲೀಸ್ ಆಗಿರಲ್ಲ. ಜಸ್ಟ್ ಹೇಳ್ಕೊತಾರೆ, ಸಿನಿಮಾನೇ ರಿಲೀಸ್ ಆಗಿಲ್ಲ. ಫಸ್ಟ್ ಕಾಪಿನೂ ಕೆಲವರು ರೆಡಿ ಇದ್ದೇವೆ, ಕೆಲವು ಜನದ್ದು ಪೋಸ್ಟ್ ಪ್ರೊಡಕ್ಷನ್ ಆಗಿರಲ್ಲ. ಅವರೆಲ್ಲ ಹೆಂಗೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಕೂಡ. ಸೊ ಫ್ಯಾಮಿಲಿ ಸಪೋರ್ಟ್ ಬೇಕು. ಇವಾಗ ಅಟ್ಲೀಸ್ಟ್ ಇಂಥ ಸಿನಿಮಾ ಮಾಡಿದ್ದೀನಿ, ಇಂಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಇಂಥ ಸಿನಿಮಾಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಫ್ಯಾಮಿಲಿಗೆ ಹೇಳ್ಕೊಬೇಕಲ್ಲ. ಈಗ ನಾನು ಬಂದಿದ್ದೀನಿ, ಅಟ್ಲೀಸ್ಟ್ ನಮ್ಮ ಯಾವ ಸಿನಿಮಾ ಮಾಡ್ತಾಯಿದ್ದೆಪ್ಪ, ಇಂಥ ಸಿನಿಮಾ ಮಾಡ್ತಾಯಿದ್ದೀನಿ, ಇಂಥ ಥಿಯೇಟ್ರ್ ಬೀಳ್ತಿದೆ, ಹೋಗಿ ನೋಡಮ್ಮ ನನ್ನ ಹೆಸರು ಬರ್ತಾಯಿದೆ. ನಮ್ಮ ಅಕ್ಕ ತಂಗಿಯರು ಯಾರಿಗೇನು ಹೇಳಿದ್ರೆ ಓಕೆ ಈ ವರ್ಷ ಈ ಸಿನಿಮಾ ಮಾಡಿದ್ದಾನೆ, ಮುಂದಿನ ವರ್ಷ ಈ ಸಿನಿಮಾ ಮಾಡಿದ್ದಾನೆ, ಇನ್ನೊಂದು ಸಿನಿಮಾ ಈ ಸಿನಿಮಾ ಮಾಡಿದ್ದಾನೆ, ಓಕೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೊಂದು ಸಾಕ್ಷಿ ಆದರೂ ಇದೆ. ಕೆಲವು ಜನಕ್ಕೆ ಮಾಡೋ ಸಿನಿಮಾ ರಿಲೀಸ್ ಆಗಿಲ್ಲ ಅಂದರೆ ಫಾರ್ ಆರ್ಟಿಸ್ಟ್ ಲೈಫು ಆ ವರ್ಷ ವೇಸ್ಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಲೈಫು ವೇಸ್ಟು, ದುಡ್ಡಿಲ್ಲ, ಟೈಮು ಇಲ್ಲ, ಈ ಥರ ಆಗ್ಬಿಡುತ್ತೆ. ಸೊ ಸೇರ್ಬೇಕಾದ್ರೆ ಒಂದು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಕತೆ, ಪಾಸಿಟಿವ್ ವೈಬ್, ಈ ಸಿನಿಮಾ ಪಕ್ಕ ಸ್ಕ್ರೀನಿಗೆ ಬರುತ್ತೆ ನಂಬಿಕೆಯಿಂದ ಇವರು ಕೆಲಸ ಮಾಡಬೇಕು, ಅವರು ಕೆಲಸ ಮಾಡಬೇಕು, ಎಲ್ಲ ಅದೃಷ್ಟ ಆಟ ಎಲ್ಲ ಸೇರ್ಕೊಂಡು ಸಿನಿಮಾ ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಆಫ್ಟರ್ ಜುಗಲ್ಬಂದಿ ಮದುವೆ ಆಯಿತು. ನಾನು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು, ಅನಿತಾ ಅಂತ ನನ್ನ ವೈಫ್ ಹೆಸರು. ನನ್ನ ಜೊತೆಗಿರೋ ಕೊಲೀಗ್ಸ್ ಎಲ್ಲರೂ ಹೇಳ್ತಿರ್ತಾರೆ, ಭಾರಿ ಲಕ್ಕಿ ನನ್ನ ಮಗ ನೀನು ಅಂತೇಳಿ. IT ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರು. ಸೊ ನನಗೆ ನೀವು ಇಲ್ಲಿ ತಕ್ಕ ಒಂದು 10 ಸರಿ ಕೇಳ್ತಿ, ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಯಾಲ್ರಿ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ, ಬರಲಿಲ್ಲ ಅಂದರೆ ಏನು ಮಾಡ್ತೀರಿ, ಕಮ್ಮಿ ಕೊಡ್ತಾರೆ ಅಂತ. ಅದು ಅನುಭವಿಸಿದವರಿಗೆ ಗೊತ್ತು, ಬಟ್ ನನಗೆ ಆ ಚಾನ್ಸ್ ಸಿಗಲಿಲ್ಲ. ನನ್ನ ಸಿನಿಮಾ ಜರ್ನಿಯಲ್ಲಿ ನಾನು ಅದೇ ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫ್ ಇದ್ದಷ್ಟು ದಿನ ರೆಂಟಿಗೆ, ತಿನ್ನೋದಕ್ಕೆ, ಸಿನಿಮಾ ನೋಡೋದಕ್ಕೆ ಈ ಖರ್ಚುಗಳಿಗೆ ನನಗೆ ಓಕೆ ಆಗಿತ್ತು. ಆಫ್ಟರ್ ಮ್ಯಾರೇಜು ಫ್ಯಾಮಿಲಿ ಬಿಲ್ಡ್ ಆಯಿತು, ಒಂದು ಮನೆ ತಗೋಬೇಕಾಯ್ತು, ಗೃಹಸ್ಥನ ಅದೇ. ಇನ್ನು ನಮ್ಮ ವೈಫು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅವಳ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಸಿಕ್ತು. ಇನ್ನು ನನ್ನ ಕೆಲಸ ಇರಲಿ ಬಿಡಲಿ, ಗಿಂಟು ಬೆಂಗಳೂರಲ್ಲಿ ಬದುಕೋಕ್ಕೆ ಓಕೆ, ಮನೆ ನಡೆಯೋದಕ್ಕೆ ಓಕೆ. ಎಲ್ಲರದ್ದು ನನ್ನ ಥರ ಪ್ಲಾನಿಂಗ್ ಇರಲ್ಲ. ತುಂಬ ಜನದ್ದು ಹೌಸ್ ವೈಫ್ಸ್ ಇರ್ತಾರೆ, ಕೆಲಸ ಮಾಡಲೇಬೇಕು, ಸಂಬಳ ತಗೊಳ್ಳೇಬೇಕು, ಮನೆ ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡಲೇಬೇಕು. ಅಟ್ ದಿ ಸೇಮ್ ಟೈಮ್ ಅವ್ರ ಅದೃಷ್ಟನ ಚಿತ್ರರಂಗದಲ್ಲಿ ಕಾಣ್ಕೊಳ್ಳಬೇಕು. ಆ ಪೇನ್ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಮದುವೆ ಆಗಿ ಒಬ್ಬ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಆ ಡೈರೆಕ್ಟ್ರಿಗೆ ಕೂಡ ಗೊತ್ತಾಗಬೇಕು, ಇನ್ನು ಅಸಿಸ್ಟೆಂಟಾಗಿ ನನ್ನ ಹತ್ರ ಕೆಲಸ ಮಾಡ್ತಾನೆ, ಅವನಿಗೆ ಒಂದು ಫ್ಯಾಮಿಲಿ ಇದೆ, ಇವಾಗ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ತಿಂಗಳ ಇಷ್ಟು ಬೇಕು ಒಂದು ಸೋರ್ಸಿಗೆ, ಅದು ಅವ್ರಿಗೂ ಗೊತ್ತಾಗಬೇಕು. ಇವನು ಬಾಯ್ಬಿಟ್ಟು ಕೇಳಬೇಕು, ಇಷ್ಟು ಕೊಟ್ಟರೆ ಮಾಡ್ತೀನಿ ಗುರು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅಂತ. ಕೆಲವೊಂದು ತುಂಬ ಸರಿ ಏನಾಗುತ್ತೆ ಅಂದರೆ ಮಾಡ್ಬಿಡೋಣ, ಇದೊಂದು ಸಿನಿಮಾ ಮಾಡ್ಬಿಡೋಣ, 3 ತಿಂಗಳು ಮಾಡ್ಬಿಡೋಣ ಅಂತೇಳಿ 6 ತಿಂಗಳು, ಹಂಗೆ ಇನ್ನೊಂದು 3 ತಿಂಗಳು, ಹಿಂಗೆ ವರ್ಷ ಹೋಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ಟೈಮ್ನಲ್ಲಿ ಸಕ್ಸಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಎಲ್ಲ ನನಗೆ ಸಿಕ್ಕಂಗೆ ಎಲ್ಲರಿಗೂ ಸಿಗ್ಬೇಕಲ್ಲ, ಅದೃಷ್ಟ ಅಂತೂ ಸಿಗಬೇಕಲ್ಲ. ಅಂದರೆ ಮೊನ್ನೆ ಲಾಸ್ಟ್ ಪ್ಯಾಚಪ್ ವರ್ಕ್ಗೆ ಕಂಠೀರವ ಸ್ಟುಡಿಯೋಗೆ ಬಂದಿದ್ವಿ ನಾನು.
ನೀವು ನಾನು ಶೂಟಿಂಗ್ ನೋಡ್ಬೇಕು ನೀನು ಇಲ್ಲಿ ಹೋಗೋ ಊಟ ಮಾಡು ಅಂತ ಕಳಿಸ್ರಿ. ಆಗೊಂದು ಡೈಲಾಗ್ ಹೇಳಿದ್ರು ನನಗೆ ತುಂಬ ಸಖತ್ ಕನೆಕ್ಟ್ ಆಯ್ತದು. ಅಂದರೆ ಆಲ್ಮೋಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆ ಡೈಲಾಗ್ ಅಂತ ಹೇಳ್ಬೋದಾ? ಅದು ಆ ಕರೆಕ್ಟ್ ಊಟ ಟೈಮಿಗೆ ನೀನು ಬಂದೆ, ನೀನು ಮೊದಲೇ ಇಂಟ್ರೋಟ್ ಬಾರ ಊಟ ಮಾಡ್ಬಾರ ಇಲ್ಲ ಮಾಡಿ ಬಂದೀನಿ ಅಂದೆ. ಅದಕ್ಕಿಂತ ಮುಂಚೆ ನಾನು ಫೋನ್ ಮಾಡಿದಾಗ ನೀಟಾಗಿ ಕೇಳಿದೆ, ಎಲ್ಲಿಂದ ಬರ್ತಾ ಇದೀಯಾ ಅಂತ. ಕೆಲಸದಿಂದ ಬರ್ತಾ ಇದ್ದೀನಿ ಅಂತ. ಸೊ ಕೆಲಸದಿಂದ ಬರ್ತಾ ಇದ್ದೀನಿ ಅಂದರೆ ಊಟ ಮಾಡಿಯೋ ಇಲ್ಲ ಒಂದು ಥಾಟ್ ಇತ್ತು. ನೀನು ಕರೆಕ್ಟಾಗಿ ಊಟ ಟೈಮಿಗೆ ಬಂದೆ, ನಾವು ಊಟ ಮಾಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಊಟ ಮಾಡೋದ್ರೆ ನೀನು ಕೇಳಿಲ್ಲ. ಲವ್ ಮದುವೆ ಊಟ ತಿಥಿ ಊಟ ಯಾರಿಗಾದ್ರೂ ಸಿಗುತ್ತೆ, ಸಿನಿಮಾದ ಊಟ ಸಿಗ್ಬೇಕಂದ್ರೆ ಅದಕ್ಕೆ ಬರ್ದಿರ್ಬೇಕು. ಅದೃಷ್ಟ ಇದ್ರೇ ಸಿನಿಮಾ ಊಟ ಮಾಡೋದು, ಇಲ್ಲಾಂದ್ರೆ ಸುಮ್ಮನೆ ಯಾರಿಗೂ ಸಿಗಲ್ಲ, ತಿಗಾ ಮುಚ್ಕೊಂಡು ಹೋಗಿ ಊಟ ಮಾಡುವಂತೆ. ಸರಿ ಅಂತ ಊಟ ಮಾಡಿದೆ ಅಷ್ಟೇ. ಅದು ಕೂಡ ನಿಜನೇ. ನಿನ್ನ ಈಗ ಜಸ್ಟ್ ಹಿಂಗೆ ಮೆಜೆಸ್ಟಿಕಲ್ಲಿ ಅದರಲ್ಲಿ ಎಲ್ಲನಾಗಲಿ ಫಂಕ್ಷನ್ ಅಲ್ಲಿ ಮುಂದೆ ನೀನು ಹೋಗ್ಬೇಕಾದ್ರೆ ಎಲ್ಲಾನು ಮದುವೆ ಊಟ ಅಂದ್ರೆ ಹೋಗಿ ಮಾಡ್ಬೋದು. ಅದು ಸಿನಿಮಾ ಊಟ ಅಷ್ಟು ಸುಲಭವಾಗಿ ಸಿಗಲ್ಲ, ಅಷ್ಟು ಸುಲಭವಾಗಿ ಸಿನಿಮಾ ಊಟ ಸಿಗೋಲ್ಲ. ಸಿನಿಮಾ ಊಟ ಸಿಗ್ಬೇಕಂದ್ರೆ ಅದಕ್ಕೆ ಬರ್ದಿರ್ಬೇಕು, ಅದಕ್ಕೆ ಅದೃಷ್ಟನೂ ಇರ್ಬೇಕು. ಅದನ್ನೇ ಹೇಳಿದೆ ನಾನು. ಬಾಲಕೃಷ್ಣ ಯಾದವ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ಆದಷ್ಟು ಬೇಗ ಸಿನಿಮಾ ಮಾಡಿ ಕಾಯ್ತಾ ಇದ್ದೀವಿ ನಾವು. ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲನೇದಾಗಿ 1 ವರ್ಷದಿಂದ ಮಾಡೋಣ ಇಂಟರ್ವ್ಯೂ ಮಾಡೋಣ ಅಂತೇಳಿ ಜೊತೆಗೆ ಇದ್ಕೊಂಡು ಇಲ್ಲಿ ತಕ್ಕ ಫೈನಲ್ ಆಗಿ ಇಂಟರ್ವ್ಯೂ ತೊಗೊಂಡೆ. ಎಲ್ಲರೂ ಡೈರೆಕ್ಟ್ ಆದ್ಮೇಲೆ ಕೊಡ್ತಾರೆ. ನನ್ನ ಅದೃಷ್ಟ ಏನೋ ನಿನ್ನ ಯು ಅಂಡ್ ಮೀದಲ್ಲಿ ಫಸ್ಟ್ ಇಂಟರ್ವ್ಯೂ ಆಯಿತು. ಆದಷ್ಟು ಬೇಗ ಸಿನಿಮಾ ಅನೌನ್ಸ್ ಮಾಡೋಣ. ಮಾಡಿ ಸಿಗೋಣ. ಥ್ಯಾಂಕ್ ಯು. ಬೇಗ